2ರ ಮುಂದುವರೆದ ಯೋಜನೆ. ಚಂದ್ರಯಾನ 3ರ ವಿನ್ಯಾಸವನ್ನು ಚಂದ್ರಯಾನ 2ರ ಸಾಧಕ ಬಾಧಕಗಳನ್ನು ಆಧರಿಸಿ ರಚಿಸಲಾಗಿದೆ. ಚಂದ್ರಯಾನ 3 ಅಂತರಿಕ್ಷ ನೌಕೆಯಲ್ಲಿ 2 ಘಟಕಗಳಿವೆ. ಇಂಧನ ಘಟಕ ಮತ್ತು ತನ್ನ ಮಡಿಯಲ್ಲಿ ರೋವರ್ ಅನ್ನು ಹೊತ್ತ ಲ್ಯಾಂಡರ್ ಘಟಕ. ಚಂದ್ರನ ಮೇಲೆ ಹಿತವಾಗಿ ಹಾಗೂ ಕ್ಷೇಮವಾಗಿ ಇಳಿಯಬೇಕಾದ ದೃಢತೆ, ವಿವಿಧ ಸನ್ನಿವೇಶಗಳಲ್ಲಿ ಸ್ವಯಂ ನಿರ್ಧಾರ ತೆಗೆದುಕೊಳ್ಳಬಲ್ಲ ಕೃತಕ ಬುದ್ಧಿಮತ್ತೆಯನ್ನು ಲ್ಯಾಂಡರ್ ಹೊಂದಿದೆ. ವೈಪರೀತ್ಯ ಸನ್ನಿವೇಶಗಳಲ್ಲೂ ಸಕ್ಷಮವಾಗಿ ಕಾರ್ಯನಿರ್ವಹಣೆಯನ್ನು ದೃಢೀಕರಿಸಲು ವಿಸ್ತೃತವಾದ ವಾತಾವರಣ ಅನುಕರಣಾ ಪರೀಕ್ಷೆಗಳನ್ನು ನಡೆಸಲಾಗಿದೆ. ಚಂದ್ರಯಾನ 3ರ ಇಂಧನ ಘಟಕವು ಲ್ಯಾಂಡರ್ ಅನ್ನು 3 ಕಿಲೋಮೀಟರ್ ಚಂದ್ರನ ಹತ್ತಿರದ ಕಕ್ಷೆಗೆ ಕೊಂಡೊಯ್ಯುವ ಪರಿಭ್ರಾಮಕವಾಗಿ ಕಾರ್ಯನಿರ್ವಹಿಸುತ್ತದೆ. ಲ್ಯಾಂಡರ್ ಘಟಕದಲ್ಲಿ 4 ಪ್ರಮುಖ ಕಾರ್ಯೋದ್ದೇಶದ ಉಪಕರಣಗಳಿವೆ. ಅವೆಂದರೆ ಚಾಸ್ಟೆ, ಚಂದ್ರ ಸರ್ಫೇಸ್ ಥರ್ಮೋಫಿಸಿಕಲ್ ಎಕ್ಸ್ಪೆರಿಮೆಂಟ್; ರಂಭ, ರೇಡಿಯೋ ಅನಾಟಮಿ ಆಫ್ ಮೂನ್ ಬೌಂಡ್ ಹೈಪರ್ ಸೆನ್ಸಿಟಿವ್ ಐನೋಸ್ಫಿಯರ್ ಅಂಡ್ ಅಟ್ಮಾಸ್ಫಿಯರ್; ಇನ್ಸಾ, ಇನ್ಸ್ಟ್ರೂಮೆಂಟ್ ಫಾರ್ ಲೂನಾರ್ ಸೀಸ್ಮಿಕ್ ಆಕ್ಟಿವಿಟಿ; LRA, ಲೇಸರ್ ರೇಡಿಯೋ ರಿಫ್ಲೆಕ್ಟರ್ ಅರೇ. ಚಾಸ್ಟೆ ಉಪಕರಣವು ಲ್ಯಾಂಡರ್ ಇಳಿದ ಸ್ಥಳದ ಮೇಲ್ಮೈ ತಾಪಮಾನ ವೈಪರೀತ್ಯಗಳನ್ನು ಅಳೆಯುತ್ತದೆ. ರಂಭ ಮೇಲ್ಮೈ ವಾತಾವರಣದಲ್ಲಿನ ಪ್ಲಾಸ್ಮಾ ಸಾಂದ್ರತೆಯಲ್ಲಾಗುವ ವ್ಯತ್ಯಯಗಳ ಮಾಹಿತಿ ನೀಡುತ್ತದೆ. ಇನ್ಸಾ ಚಂದ್ರನ ನೆಲದಲ್ಲಿ ಸಂಭವಿಸಬಹುದಾದ ಕಂಪನಗಳ ಮಾಪಕ. LRA ಲೇಸರ್ ಆಧಾರಿತ ಅನ್ವೇಷಣೆಯ ಮೂಲಕ ಲ್ಯಾಂಡರ್ ಇಳಿಯುವ ಸ್ಥಳದ ಸೂಕ್ತತೆಯ ಮಾಹಿತಿಯನ್ನು ನೀಡುವ ಕಾರ್ಯನಿರ್ವಹಿಸುತ್ತದೆ. ಚಂದ್ರನಲ್ಲಿ ರೋವರ್ನಲ್ಲಿ 2 ಕಾರ್ಯನಿರ್ವಾಹಕ ಉಪಕರಣಗಳಿವೆ. ಅವೆಂದರೆ ಲಿಬ್ಸ್, ಲೇಸರ್ ಇಂಡ್ಯೂಸ್ಡ್ ಬ್ರೇಕ್ಡೌನ್ ಸ್ಪೆಕ್ಟ್ರೋಮೀಟರ್, ಮತ್ತು APXS, ಅಲ್ಫಾ ಪಾರ್ಟಿಕಲ್ ಎಕ್ಸ್ರೇ ಸ್ಪೆಕ್ಟ್ರೋಮೀಟರ್. ಲಿಬ್ಸ್ ಚಂದ್ರನ ಮೇಲ್ಮೈಯ ರಾಸಾಯನಿಕ ಸಂಯೋಜನೆ ಹಾಗೂ ಖನಿಜಗಳ ಮಾಹಿತಿಯನ್ನು ನೀಡಿದರೆ, APXS ಚಂದ್ರನ ಮಣ್ಣು ಹಾಗೂ ಶಿಲೆಗಳಲ್ಲಿರುವ ಮೂಲ ವಸ್ತುಗಳನ್ನು ಪತ್ತೆ ಹಚ್ಚುತ್ತದೆ. ಹಿತವಾಗಿ ಹಾಗೂ ಕ್ಷೇಮವಾಗಿ ಚಂದ್ರನ ಮೇಲಿಳಿಯಲು ಲ್ಯಾಂಡರ್ನ ಸ್ಥಾನ ಮತ್ತು ವೇಗದ ಕ್ಷಣದ ನಿಖರವಾದ ಮಾಹಿತಿ ಅವಶ್ಯಕ. ಗಮನ ವಾಹನದಿಂದ ಬೇರ್ಪಟ್ಟ ನಂತರ ಲ್ಯಾಂಡರ್ ಮನೆಯಿಂದ ಕಳಚಿಕೊಳ್ಳುವವರೆಗೆ ಅದನ್ನು ಒಯ್ಯುವುದು ಪ್ರಪಂಚವನ್ನು ನಡೆಯುವ ಮುಖ್ಯ ಕಾರ್ಯವಾಗಿದೆ. ಅಮೃತ ಚಕ್ರಗಳುಳ್ಳ